ಅಫಿಷಿಯಲ್ ಹೆಂಡತಿ ಅಯ್ಯಮ್ಮ ಏನು ಹೇಳ್ತೀಯೋ. ಬಿಕಾಸ್ ನಾನು ಅವರಿಬ್ರು ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಇಷ್ಟಿದ್ದ ಮಾಡಿಸ್ಕೊತೀನಿ ಹೇರ್ ಕಟ್. ಸೊ ನಮ್ಮ 3 ಜನದ ಹತ್ರನೂ ಈ ಥರದ್ದು ಬಳೆ ಇದೆ. ಇವಾಗ ಬಳೆ ಮಾಡ್ತಾರಲ್ವಾ, ಸೊ ಅದನ್ನು ಮಾಡಿಸ್ಕೋಬೇಕು ಅಂತ ನಾವು ಮೇಯ್ನ್ ಹೋಗಿದ್ದು. ಬಟ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮೂರಿಗಲ್ಲ, ನಮ್ಮ ಅತ್ತೆಯವರ ಊರಿಗೆ. ಏನಕ್ಕೆ ಅಂದರೆ ಸೊ ಅವರು ಊಟಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು. ಅಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೊಸದಾಗಿ ಮದುವೆ ಆದ್ರಲ್ಲ, ಸೊ ಅವರಿಗೆಲ್ಲ ಊಟಕ್ಕೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ. ಸೊ ಈವನ್ ವಿ ಆರ್ ಗೋಯಿಂಗ್ ಟುಡೇ. ಸೊ ನನ್ನ ಔಟ್ಫಿಟ್ ನೋಡ್ತೀರಾ ಹೇಗಿದೆ ಅಂತ. ನಮ್ಮಪ್ಪ ಬಂದಿಲ್ಲ, ನಾವಪ್ಪ ರೆಡಿ ಆಗಬೇಕು, ನಮ್ಮಮ್ಮ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ನಾನು ರೆಡಿ ಆಯಿತು, ನಾನು ಫಸ್ಟ್ ರೆಡಿ ಆಗಿರ್ತೀನಿ. ಸೊ ಈಗ ನಾನು ಔಟ್ಫಿಟ್ ನೋಡ್ತೀರಾ. ಸೊ ಈ ಒಂದು ಔಟ್ಫಿಟ್ನ ಇದು 3rd ಟೈಮ್ ಹಾಕೋತಾ ಇರೋದು. ಒಂದು ಸತಿ ದೇವಸ್ಥಾನಕ್ಕೆ ನಾವು ಹಾಕ್ಕೊಂಡಿದ್ದೆ. ಆಮೇಲೆ ಮೊನ್ನೆ ನನ್ನ ತಂಗಿ ಜೊತೆ ಯಾವ ದೇವಸ್ಥಾನ ಅದು, ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಅವಾಗ ಹಾಕ್ಕೊಂಡಿದ್ದೆ. ಆ್ಯಂಡ್ ದಿಸ್ ಇಸ್ ದ 3rd ಟೈಮ್ ಐ ಆಮ್ ವೇರಿಂಗ್ ದಿಸ್ ಡ್ರೆಸ್. ಸೊ ಲೆಟ್ ಮಿ ಶೋ ಯು ಗೈಸ್. ಆ್ಯಂಡ್ ಈ ಒಂದು ಲುಕ್ಗೆ ನಾನು ಫೈನಲೈಸ್ ಮಾಡಿರೋದು ಈ ಲೆಫ್ಟ್ ಹ್ಯಾಂಡಿಗೆ ಒಂದು ವಾಚ್ ಆ್ಯಂಡ್ ಕ್ಯಾಶುವಲ್ ಆಗಿ ಇದೆ ಇಯರಿಂಗ್ಸ್ ಆ್ಯಂಡ್ ಚೈನ್ ಕೂಡ ಇದೇ ಇರುತ್ತೆ, ನಾನು ಚೇಂಜೇ ಮಾಡಲ್ಲ. ಸೊ ಈ ಕೈಗೆ ಈ ಬಳೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಇದು ಎಲ್ಲಿ ತೊಗೊಬಂದಿದ್ದು ಅಂತಂದರೆ ಕನೀಜಾ ಬಜಾರ್ ಅಂತ ಏನೋ ಮಾಡಿದ್ರು. ಸೊ ನಾನು ಬ್ಲಾಗ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕಿದ್ದೀನಿ. ಅದು ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೋಡಿ, ಓಕೆನಾ. ಸೊ ಅವತ್ತು ನಾವು ಆ್ಯಕ್ಚುಲಿ ನಿಜವಾದ ಬಳೆ ಮಾಡ್ತಾರಲ್ವ, ಸೊ ಅದನ್ನು ಮಾಡಿಸ್ಕೋಬೇಕು ಅಂತ ನಾವು ಮೇಯ್ನ್ ಹೋಗಿದ್ದು. ಬಟ್ ನಮಗೆಲ್ಲೂ ಫಸ್ಟ್ ಹೋದಾಗ ಕಣ್ಣು ಕಾಣದೇ ಇರೋದ್ರಿಂದ ನಾವು ಈ ಕಡೆಯಿಂದ ಹಿಂಗೆ ಹೋದ್ವಿ, ಅದು ಇಲ್ಲೇ ಇತ್ತು. ಸೊ ಅವತ್ತೇನೋ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಬರಬೇಕಾದ್ರೆ ನೋಡಿದಾಗ ಸಿಕ್ಕಾಪಟ್ಟೆ ಜನ ನಿಂತಿದ್ರು. ಹಂಗಾಗಿ ರಿಟರ್ನ್ ಬಂದ್ವಿ. ಆ್ಯಂಡ್ ಲಾಸ್ಟಲ್ಲಿ ಸರಿ ಇಲ್ಲಿಂದ ಏನಾದರೂ ತೊಗೊಂಡೋಗ್ಬೇಕಲ್ಲ ಅಂತ ಹೇಳಿ ಈ ಥರ ಬಳೆನ ತೊಗೊಂಡಿದ್ದು ನಾವು. ಇನ್ನೂ ಇದೆ ಇದು ಬಳೆ, 1 ಡಜನ್ ಬಳೆನ ತೊಗೊಂಡ್ವಿ, ನನಗೆ, ಲತಾ ಮತ್ತು ಅಕ್ಷಿತಾಗೆ. ಸೊ ನಮ್ಮ 3 ಜನದ ಹತ್ರನೂ ಈ ಥರದ್ದು ಬಳೆ ಇದೆ ಇವಾಗ. ಆ್ಯಂಡ್ ಈ ಡ್ರೆಸ್ಸಿಗೆ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಒಂದು 5 ಬಳೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸೊ ನಾನು ನಿನ್ನೆ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಟ್ಯೂಸ್ಡೇ ಆಗಿತ್ತು, ಮಾಡಿಸ್ಬೇಡ ಅಂತ ಹೇಳಿದ್ರು. ಸಿ ಮೈ ಹೇರ್ಸ್. ಸೊ ಇವತ್ತು ಹೇರ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೋಗಿ ಬಂದಮೇಲೆ ಇಫ್ ಇನ್ ಕೇಸ್ ಲೇಟ್ ಆಗೋಯ್ತು ಅಂತಂದರೆ ಮಾಡಿಸಲ್ಲ. ಆ್ಯಂಡ್ ನಾಳೆನೂ ಮಾಡಿಸೋ ಹಾಗಿಲ್ಲ. ಥರ್ಸ್ಡೇ ನಾನು ಹುಟ್ಟಿದ ವಾರ. ಇನ್ನು ಫ್ರೈಡೇ ನಮ್ಮ ಮನೇಲಿ ಬೇಡ ಅಂತಾರೆ. ಸ್ಯಾಟರ್ಡೇ ನೋಡಬೇಕು. ಸೊ ಇವತ್ತಾಗಿಲ್ಲ ಅಂತಂದರೆ ಸ್ಯಾಟರ್ಡೇ ಫಿಕ್ಸ್ ಅಷ್ಟೇ. ಸ್ಯಾಟರ್ಡೇಗೆ ಇಷ್ಟಿದ್ದ ಮಾಡಿಸ್ಕೊತೀನಿ ಹೇರ್ ಕಟ್. ಹೇಗೆ ಕಾಣ್ತೀನಿ ಅಷ್ಟೇ. ಐ ಆಮ್ ರೆಡಿ. ಸೊ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ನೀವು ನೋಡಿದಾಗ ಹೇರ್ಸ್ ಇಷ್ಟ ಆಗಿರುತ್ತೆ. ಇವತ್ತು ಬೇಗ ಬಂದರೆ ಗೈಸ್ ಹೋಗ್ತಾ ಇದ್ವಿ. ಬಟ್ ಏನು ಟ್ರಾಫಿಕ್ ಐತೆ ಗೊತ್ತಾ, ಯಪ್ಪ. ನಾವೆಷ್ಟಪ್ಪ 9:45 ಆಯ್ತಾನೆ ಮನೆ ಬಿಟ್ಟಿದ್ದ. 9:45 ಇವಾಗ ಟೈಮು 10:15. ಸೊ ಎಷ್ಟು ಮುಕ್ಕಾಲು ಗಂಟೆ ಆಯ್ತಾ? 10:15 ಇವಾಗ. 3/4 ಗಂಟೆ ಆಯ್ತು ಅಲ್ಲಿಗೆ. 3/4 ಗಂಟೆ ಎಲ್ಲಿ ಹೆಬ್ಬಾಳ ಹತ್ರ ಇಂದ ಹಿಡಿದು ಅದೇ ಅಲ್ಲಿಂದ ಇಲ್ಲಿ ರಾಮೂರ್ತಿ ನಗರ್ ಬರೋದಿಕ್ಕೆ 3/4 ಗಂಟೆ. ಅಜ್ಜಿ ಏನು ಟ್ರಾಫಿಕ್. ಆಯ್ತಿರೋ ಹಾಯ್ ಮಾಡು ಮಮ್ಮಿ, ಹಾಯ್. ಇವ್ರ ತಂಗಿ ಮನೆಗೆ ಕೈಸಿ ಹೋಗಿ ನಾವು ಹೋಗ್ತಾ ಇರೋದು. ನಮ್ಮ ಅತ್ತೆ ಮುಂದೆ ಮನೆಗೆ. ನೋಡ್ರಿ ಗಾಯ್ಸ್ ಹೆಂಗ್ ರೆಡಿ ಆಗೋರು ನಮ್ಮಮ್ಮ. ನಾನೇನು ರೆಡಿನೇ ಆಗಿಲ್ಲ. ಚೆನ್ನಾಗಿ ಕಾಣಿಸ್ತಾರೆ ನನ್ನ ಸೆಲೆಕ್ಷನ್ ಯಾವಾಗ ಚೆನ್ನಾಗೇ ಇರುತ್ತೆ, ಅದಕ್ಕೆ ಹೇಳೋದು. ಅಫಿಷಿಯಲ್ ಹೆಂಡತಿ ಅಯ್ಯಮ್ಮ. ಏನು ಹೇಳ್ತೀಯೋ ಅಯ್ಯಮ್ಮ ಅಂದ್ರೆ ಏನು ಅರ್ಥ? ಅಪ್ಪ ಕಲ್ದಿರು ಕಂಡಿದ್ದೀವಿ. ನೋಡ್ಬಿಟ್ರೆ ಅವರು ನೋಡ್ಬಿಟ್ರೆ ನನ್ನ ಅದೇ ನಾವು ಭಾನುವಾರ ಯಾವಾಗ್ಲೂ ಡೈಲಿ ಅಂಗಡಿಯಾಗಿರೋದು ನೋಡ್ಬಿಟ್ರಿ ಅವರು. ಅಫಿಷಿಯಲ್ ಅನ್ನಲ್ಲ ಅವರು.
ಓಕೆ ಗೈಸ್, ಅಲ್ಲೋದ್ಮೇಲೆ ಸಿಗ್ತೀವಿ. ಇವಾಗ ಫೈನಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮಪ್ಪ ಮತ್ತು ಸ್ವೀಟು ಮತ್ತು ಇದೆಲ್ಲ ತೊಗೊಂಬರಕ್ಕೆ ಹೋಗ್ತಾರೆ. ಸಿ ಅಲ್ಲಿ ಕಾಣ್ತಿದ್ದಾರ. ಇವಾಗ ನಾವು ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನು ಅಲ್ಲೋದ್ಮೇಲೆ ಸಿಗ್ತೀನಿ. ಆ್ಯಂಡ್ ಅಲ್ಲಿ ಬ್ಲಾಗ್ ಮಾಡಲ್ಲ, ಅಲ್ಲಿಂದ ಬರಬೇಕಾದ್ರೆ ಸಿಗ್ತೀನಿ. ಓಕೆ, ಅಲ್ಲಿ ಕಾಣ್ತಿದ್ದಾರೆ. ಈಗ ಹೊರಡೋದೆ ಕೈಸೆಲ್ಲ ಆಯಿತು ತಿಂದಿದ್ದು. ನೋಡ್ರಿ ಟ್ರಾಫಿಕ್. ಬಟ್ ಇವಾಗ ಬರಬೇಕಾದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಬೇಗ ಮೂವ್ ಆಗ್ತೈತೆ. ಏನು ಮಮ್ಮಿ? ಏನು ಹೇಳಿದ್ದೆ ನಾನು? ಬೇಗ ಮೂವ್ ಆಗ್ತಾನೆ ಇದೆ, ಇಲ್ಲಿಂದ ಹೋಗ್ಬೇಡ. ಮೂವ್ ಆಗ್ತಾ ಇರ್ತದೆ ಇನ್ನು ಇಲ್ಲಿವರೆಗೂ. ಓಕೆ, ನೆಕ್ಸ್ಟ್ ಇರೋದು ಇಲ್ಲಿಂದ ಮಾನ್ಯತೆ ಎಲ್ಲ ಹೋಗ್ಬೇಡ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಆ್ಯಂಡ್ ಇವಾಗ ಮನೆಗೆ ಬಂದು ಫೇಸ್ ವಾಶ್ ಎಲ್ಲ ಮಾಡಿ ಕೂತಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ಫ್ಯಾಮಿಲಿ ಎಲ್ಲ ಗ್ಯಾದರಿಂಗ್ ಆಗಿ ತುಂಬ ದಿನ ಆಗಿತ್ತು. ಸೊ ತುಂಬ ದಿನ ಆದಮೇಲೆ ಇವತ್ತು ಗ್ಯಾದರಿಂಗ್ ಆದ್ವಿ. ಆ್ಯಂಡ್ ಒಂದಷ್ಟು ಮಾತುಕತೆ ಆಯಿತು, ಒಂದಷ್ಟು ಎಂಜಾಯ್ಮೆಂಟ್ ಆಯಿತು, ನಕ್ಕಿದ್ವಿ, ಎಲ್ಲ ಆಯಿತು. ಆಮೇಲೆ ಅಂದರೆ ಲೈಕ್ ನನ್ನ ತಂಗಿರೆಲ್ಲ ಯಾರೂ ಬಂದಿರಲಿಲ್ಲ. ಸ್ನೇಹ ಮತ್ತು ಐಶು ಇಬ್ಬರು ಬಂದಿರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಅವರಿಬ್ಬರು ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ನಾನು ಹೋಗಿದ್ದೆ ಅಲ್ಲಿ. ಬಟ್ ಅವರಿಬ್ಬರೂ ಬಂದಿಲ್ಲ, ಗಗನ್ ಬಂದಿರಲಿಲ್ಲ. ಸೊ ಇವ್ರು 3 ಜನ ಬಿಟ್ಟು ಇನ್ನೆಲ್ಲರೂ ಗ್ಯಾದರಿಂಗ್ ಆಗಿದ್ವಿ. ಚೆನ್ನಾಗಿತ್ತು ದಿನ ಒಂಥರ. ಆ್ಯಂಡ್ ಎಂತ ಅಷ್ಟೇ. ಇವಾಗ ನೋಡ್ತೀನಿ, ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅದೇನಾದರೂ ವಿಷಲ್ ಸ್ವಲ್ಪ ಬೇಗ ಬಂತು ಅಂತಂದರೆ ನಾನು ಸಾರಿ ಯಾವುದೋ ಕಾಲ್ ಬಂತು. ಆ್ಯಂಡ್ ಏನೋ ಹೇಳ್ತಿದ್ದೆ ನಾನು. ಇವಾಗ ಅದೇ ಟೈಮ್ ಇದ್ದರೆ ನಾನು ಹೇರ್ ಕಟ್ಗೆ ಹೋಗ್ತೀನಿ. ಇಲ್ಲ ಅಂತ ಅಂದರೆ ಇನ್ನು ಸ್ಯಾಟರ್ಡೆ ಕಟ್ ಮಾಡಿಸಿದ್ರೆ. ಸೊ ಅದಕ್ಕೆ ಇವತ್ತು ಟೈಮ್ ಇದ್ದರೆ ಕ್ವಿಕ್ಕಾಗಿ ಹೋಗಿ ಹೇರ್ ಕಟ್ ಮಾಡಿಸ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಸೊ ಹೇರ್ ಕಟ್ ಮಾಡಿಸೋದನ್ನ ಆದರೆ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಬಿಕಾಸ್ ಈ ಡ್ರೆಸ್ಸಲ್ಲೆಲ್ಲ ನಾನು ಹೇರ್ ಕಟ್ಗೆಲ್ಲ ಹೋಗೋದೇ ಇಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ. ಐ ಹೋಪ್ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಬಾಯ್.